ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಜೊತೆಗೆ ಗೌತಮ್ ಅದಾನಿಯವರ ಪುತ್ರ ಕರಣ್ ಅದಾನಿ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. ಏರೋಸ್ಪೇಸ್ ಪಾರ್ಕ್ಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ನಡೆಸಲಾಗಿದೆಯಂತೆ. ಇನ್ನು ಎಲ್ಲಾ ಕಡೆ ಕೂಡ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ನವರು ಅದಾನಿ ಗ್ರೂಪ್ಗೆ ಪದೇ ಪದೇ ಒಂದ್ ರೀತಿ ಟ್ರೋಲ್ ಮಾಡ್ತಾ ಇರ್ತಾರೆ, ಟೀಕೆ ಮಾಡ್ತಾ ಇರ್ತಾರೆ, ವಾಗ್ದಾಳಿ ನಡೆಸ್ತಾ ಇರ್ತಾರೆ, ಸಿಟ್ಟನ್ನ ಹೊರ ಹಾಕ್ತಾ ಇರ್ತಾರೆ. ಅದಾನಿ ಗ್ರೂಪ್ ಹಂಗೆ ಹಿಂಗೆ ಅಂತೆಲ್ಲ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾ ಇರ್ತಾರೆ. ಆದ್ರೆ ಇದೀಗ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಅಂದ್ರೆ ಒಂದು ರಾಜ್ಯದ ಸಿಎಂ ಇದೀಗ ಕರಣ್ ಅದಾನಿ ಅವರನ್ನ ಭೇಟಿಯಾಗಿ ಒಂದು ಪ್ರಾಜೆಕ್ಟ್ ನ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಅನ್ನುವಂಥದ್ದು ಎಲ್ಲರಿಗೂ ಒಂದ್ ರೀತಿ ನಗೆ ಪಾಟ್ಲಿಗೆ ಕಾರಣ ಆಗ್ಬಿಟ್ಟಿದೆ. ಕಾಂಗ್ರೆಸ್ ಅಂದ್ರೆ ಅದರಲ್ಲೂ ರಾಹುಲ್ ಗಾಂಧಿ ಅವರಂದ್ರೆ ನೋಡಿ, ನಿಮ್ಮ ಪಕ್ಷದವರು ನಿಮಗೆ ಮರ್ಯಾದೆಯನ್ನ ಕೊಡೋದಿಲ್ಲ, ನಿಮ್ಗೆ ಗೌರವವನ್ನ ಕೊಡೋದಿಲ್ಲ, ನೀವು ಅದಾನಿ ಗ್ರೂಪ್ ವಿರುದ್ಧ ಅದೆಷ್ಟೇ ಹರಿಹಾಯ್ದ್ರು ಕೂಡ ಒಂದ್ ರೀತಿ ಅವ್ರ ಜೊತೆಗೆ ವ್ಯವಹಾರ ನಡೆಸ್ತಾ ಇದ್ದಾರೆ, ನಿಮ್ಮ ಪಕ್ಷದವರೇ ಅವ್ರ ಜೊತೆಗೆ ಕೈ ಜೋಡಿಸಿದ್ದಾರೆ ಅಂತ ಸಿಕ್ಕಾಪಟ್ಟೆ ಟ್ರೋಲ್ಗೂ ಕೂಡ ಕಾರಣ ಆಗ್ತಾ ಇದೆ. ಬನ್ನಿ ಹಾಗಾದ್ರೆ ಕರಣ್ ಅದಾನಿ ಮತ್ತು ರೇವಂತ್ ರೆಡ್ಡಿ ಅವರು ಒಟ್ಟಿಗೆ ಮೀಟ್ ಮಾಡಿದ್ ಯಾವುದಕ್ಕೆ, ಯಾವ ಪ್ರಾಜೆಕ್ಟ್ ಗೋಸ್ಕರ, ಜೊತೆಗೆ ಈ ಬಗ್ಗೆ ಜನ ಏನ್ ಹೇಳ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ, ಮತ್ತೆ ಯಾವ್ಯಾವ ಮಾತುಗಳು ಹರಿದಾಡ್ತಾ ಇದೆ, ಈ ಬಗ್ಗೆ ರಾಹುಲ್ ಗಾಂಧಿ ಅವರ ಪ್ರತಿಕ್ರಿಯೆ ಏನು ನೋಡೋಣ. ಅದಾನಿ ಸಮೂಹ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿಯನ್ನ ಬುಧವಾರ ಭೇಟಿ ಮಾಡಿದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ವಿರುದ್ಧ ಟ್ರೋಲ್ ಆರಂಭವಾಗಿದೆ. ಚುನಾವಣಾ ಭಾಷಣದಲ್ಲಿ, ಸಂಸತ್ ಕಲಾಪದಲ್ಲಿ ಅದಾನಿ ಕಂಪನಿ ವಿರುದ್ಧ ಕಾಂಗ್ರೆಸ್ ನಾಯಕರು ಟೀಕೆ ಮಾಡುತ್ತಲೇ ಇರ್ತಾರೆ. ಆದ್ರೆ ಈಗ ಗೌತಮ್ ಅದಾನಿ ಅವರ ಪುತ್ರ ಕರಣ್ ಅದಾನಿ ಅವರು ರೇವಂತ್ ರೆಡ್ಡಿ ಅವರ ಜೊತೆ ಡೇಟಾ ಸೆಂಟರ್ ಮತ್ತು ಏರೋಸ್ಪೇಸ್ ಪಾರ್ಕ್ ನಿರ್ಮಾಣ ಹೂಡಿಕೆ ಸಂಬಂಧ ಮಾತುಕತೆ ನಡೆಸಿದ್ದಾರೆ. ಅದಾನಿ ಪೋರ್ಟ್ ಮತ್ತು SEZ ಕಂಪನಿಯ ಸಿಇಒ ಆಗಿರುವ ಕರಣ್ ಅದಾನಿ ಅವರು ರೇವಂತ್ ರೆಡ್ಡಿ ಜೊತೆಗಿನ ಮಾತುಕತೆ ವಿಚಾರ ಹೊರ ಬರ್ತಾ ಇದ್ದಂತೆ ಸಾಮಾಜಿಕ ಜಾಲತಾಣದಲ್ಲಿ ನೆಟ್ಟಗಿರು ಕಾಂಗ್ರೆಸ್ ನಾಯಕರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಗೌತಮ್ ಅದಾನಿ ಅವರ ವಿರುದ್ಧ ನಿರಂತರ ವಾಗ್ದಾಳಿ ನಡೆಸುತ್ತಾ ಇದ್ರೆ, ಇತ್ತ ತೆಲಂಗಾಣ ಸಿಎಂ ಅವರು ಗೌತಮ್ ಅದಾನಿ ಅವರ ಪುತ್ರ ಕರಣ್ ಅದಾನಿ ಜೊತೆ ಮಾತನಾಡುತ್ತಾರೆ ಎಂದು ಟ್ರೋಲ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಬೂಟಾಟಿಕೆಗೆ ಇದೊಂದು ಉತ್ತಮ ಉದಾಹರಣೆ ಅಂತಲೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ಮಾತ್ರವಲ್ಲ, ಪಕ್ಷದಲ್ಲೇ ಅವರಿಗೆ ಹಿನ್ನಡೆ ಆಗ್ತಾ ಇದ್ದು, ಅವರ ಮಾತಿಗೆ ಕಾಂಗ್ರೆಸ್ನಲ್ಲೇ ಯಾರು ಗೌರವ ನೀಡ್ತಾ ಇಲ್ಲ ಎಂದು ಅಭಿಪ್ರಾಯವನ್ನ ಹಂಚಿಕೊಳ್ತಾ ಇದ್ದಾರೆ.